ಚಾನಲ್ ಓಪನ್ ಮಾಡಿ ಒಂದು 2-3 ದಿನ ಆಯಿತು. ಮಕ್ಳದ್ದು ವೀಡಿಯೋ ಹಾಕ್ತಾಯಿದ್ದೆ. ಅವರು ರೆಡಿ ಆಗೋದು, ಸ್ಕೂಲಿಗೆ ಹೋಗೋದು ಅದ್ರ ಬಗ್ಗೆನೇ. ಇವತ್ತು ಸ್ಪೆಷಲು ಕೈಮಾ ಸಾರು ಮಾಡ್ತಾಯಿದ್ವಿ. ವೀಡಿಯೋ ಮಾಡೋಕ್ಕಿಂತ ಮುಂಚೆ ಕೈಮಾ ವಾಶ್ ಮಾಡಿಕೊಂಡು ಸ್ವಲ್ಪ ಹುರ್ಗಡ್ಲೆ ಪೌಡ್ರ್ ಮಾಡಿಕೊಂಡು ಒಳಗಡೆ ಈರುಳ್ಳಿ ಸ್ವಲ್ಪ ಕುಯ್ದು ಹಾಕಿದ್ದಾರೆ ನಮ್ಮ ಮನೆಯವರು. ಅದ್ರ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಬಿಟ್ಟು ಅದು ಮಿಕ್ಸ್ ಮಾಡ್ತಾರೆ. ಹಂಗೆ ಅಲ್ಲಿಂದ ಸ್ವಲ್ಪ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಚರ್ಬಿ ಇಸ್ಕೊಂಡು ಬಂದೆ, ಚರ್ಬಿ ಕೊಡಿ ಅಂತ. ಅದಾದಮೇಲೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 2, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ತೀವಿ. ಜೊತೆಗೆ ಮಟನ್ ಪುಡಿ ಸ್ವಲ್ಪ ಹಾಕ್ತೀವಿ, ಅಂಗಡಿಯಿಂದ ತಂದಿದ್ದು. ನೋಡ್ತಾರೆ ಇವಾಗ ಇದೆಲ್ಲ ರುಬ್ಕೊಂಡು, ಈ ಮಸಾಲೆ ಎಲ್ಲ ರುಬ್ಕೊಂಡು ಈ ಕೈಮಾದಲ್ಲಿ ಸ್ವಲ್ಪ ಹಾಕ್ತೀವಿ. ಕೈಮಾದಲ್ಲಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ, ಲವಂಗ ಇದೆ, ಚಕ್ಕೆ ಇದೆ, ಸ್ವಲ್ಪ ಶುಂಠಿ ಹಾಕ್ತಾರೆ, ಏನೋ ಗೊತ್ತಿಲ್ಲ, ಶುಂಠಿನೂ ಹಾಕ್ತಾರಂತೆ. ಈ ಮಸಾಲೆನ ಸ್ವಲ್ಪ ಕೈಮಾದಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಒಗ್ಗರಣೆ ಕೊಟ್ಟು ಕೈಮಾ ಉಂಡೆ ಮಾಡಿ ಅದನ್ನು ಹಾಕ್ತೀನಿ. ಸ್ವಲ್ಪ ಕೈಮಾ ವಡೆನೂ ಫ್ರೈ ಮಾಡ್ತೀವಿ, ಸ್ವಲ್ಪ ಸಾಂಬಾರು ಮಾಡ್ತೀವಿ. ಇರೋದು 4 ಜನ. ಟೇಸ್ಟ್ಗೆ ಉಪ್ಪು ಇದೆ ನೋಡಿ. ಶುಂಠಿ ಕಟ್ ಮಾಡ್ತಾಯಿದ್ದಾಳೆ, ಮರ್ತೋಗಿದ್ಲು, ನಾನು ಹೇಳಿದ್ಮೇಲೆ ಮಾಡ್ತಾಯಿದ್ದಾಳೆ. ಮುಂದೆ ನೆಕ್ಸ್ಟ್ ವೀಡಿಯೋ, ಈಗ ಇದೇ ವೀಡಿಯೋ ಕಂಟಿನ್ಯೂಲ್ ಹಾಕ್ತೀನಿ ರೀ. ಎಲ್ಲ ಕಲಿಸ್ಕೊಂಡು ಮಸಾಲೆ ಒಗ್ಗರಣೆ ಕೊಡೋದನ್ನು ಹಾಕ್ತೀನಿ. ಶುಂಠಿ ಕ್ಲೀನ್ ಮಾಡ್ಕೊಂಡು ರುಬ್ಬಕ್ಕೆ ಹಾಕ್ತಾಯಿದ್ದಾರೆ. ಸ್ವಲ್ಪ ಮಟನ್ ಪುಡಿ ಹೇಳಿದ್ನಲ್ಲ, ಜೊತೆಗೆ ಮಟನ್ ಪುಡಿ ಹಾಕ್ತಾಳೆ ಮಿಕ್ಸಿ ಜಾರಲ್ಲಿ. ನಮ್ಗೆ ಅಷ್ಟೊಂದು ಎಡಿಟಿಂಗ್ ಮಾಡಿ ವೀಡಿಯೋ ಮಾಡೋಕ್ಕೆ ಬರೋಲ್ಲ, ಏನೋ ಗೊತ್ತಿರೋ ಥರ ಮಾಡ್ತಾಯಿದ್ವಿ. ತೆಂಗಿನಕಾಯಿ, ಶುಂಠಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಎಲ್ಲ ತೋರಿಸಿದ್ದೆಲ್ಲ ಪದಾರ್ಥ ಎಲ್ಲ ಹಾಕ್ಬಿಟ್ಟು ಜೊತೆಗೆ ಅದರಲ್ಲಿ ಉಪ್ಪು ಸೇರಿಸ್ಬಿಟ್ಟು ಮಿಕ್ಸಿ ರುಬ್ಕೊಳ್ಳೋದು. ಆ ತೋರಿಸಿದ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಳೆ. ಇವಾಗ ಕೈಮಾ ಜೊತೆ ಸ್ವಲ್ಪ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಇನ್ನು ಒಗ್ಗರಣೆ ಕೊಡೋದೊಂದು ಬಾಕಿ. ಮಲ್ಟಿ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ ತಮಿಳು. ನಾನು ಹೆಂಡತಿ ತಮಿಳು ನಾಡಲ್ಲಿ ಇದ್ದವಳು, ಹೊಸೂರು. ನಾನು ಚಾಮರಾಜನಗರ. ಮೇಲೆ ಕಾಮಿಚ ಮಾದರಿ ಎಲ್ಲ ಮಸಾಲೆಯು போட்டுட்டு ಫಸ್ಟೇ காமிச்சிருக்கிற வெங்காயம், தக்காளி, பட்டை, லவங்க, அப்புறம் என்னது தேங்காய், காஞ்ச மிளகாய் எல்லாம் போட்டுட்டு மசாலா அரைச்சிக்கிறது. அந்த மசாலா இது கொஞ்சம் போட்டுட்டு, எங்கள் கர்நாடகா சைடில் இப்படி தான் நாங்கள் எங்கள் ஊரில் எங்கள் வீட்டில் இப்படி தான் பண்ணுவோம். கைமா குழம்பு. கன்னடா யாருக்கு வராதோ அவர் தமிழில் புரிஞ்சுக்கலாம். எனக்கு இப்படி தமிழ் வரும். ನಲ್ಲ ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬಿಟ್ಟು ಸ್ವಲ್ಪ ಕೈಮಾ ಒಡೆಗೆ ಎತ್ಕೊಬಿಡ್ತೀವಿ. ಕೈಮಾ ಒಡೆಗೆ ಎತ್ಕೊಂಡು ಇನ್ನು ಮಿಕ್ಕಿದ್ದು ಸಾಂಬಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಸಾಫ್ಟಾಗಿ ಬರಲಿ ಅಂತ ಚೆನ್ನಾಗಿ ಬರುತ್ತೆ. ಕೊಂಚ ನಲ್ಲೆಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡೋದು. ಆವಾಗಲೇ ಉಂಡೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅಪ್ಪದ ಅದು ಕೈಮಾ ನಲ್ಲ ಸಾಫ್ಟಾಗಿ ಬரும். ಈ ಥರ ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋದು. ಫಸ್ಟು ರೆಡಿ ಮಾಡಿ ಇಟ್ಕೊಬಿಟ್ರೆ ಎಷ್ಟು ಬೇಕಷ್ಟು ಸ್ವಲ್ಪ ಒಡೆಗೆ ಎತ್ಕೊಂಡು இப்படி சின்னதாக கொஞ்சம் உருண்டையை பண்ணிக்கிட்டா நல்லா மிக்ஸ் பண்ணும். அந்த மசாலை கறி எல்லாமே ஒன்றா மிக்ஸ் ஆகணும். அப்படி பண்ணிவிட்டு
கொதிக்கிற குழம்புக்கு அப்படியே தாளிச்சிட்டு என்ன மசாலா எல்லாமே விட்டோம்னா குழம்பு ரெடி. ಮಸಾಲೆ ಎಲ್ಲ ಒಗ್ಗರಣೆ ಕೊಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಈ ಉಂಡೆನ ಬಿಟ್ಟರೆ ಆಹಾ ಆಹಾ ಇನ್ನೊಂದೆರಡು ಮುದ್ದೆ ಜೊತೆಗೆ ಸೇರಿಸಿ ಹೊಡಿಬೋದು. ಬಾಣಲಿ ಬಿಸಿ ಆಗಿದ ತಕ್ಷಣ ಎಣ್ಣೆ, ಮನೆ ಚಿಕ್ಕದು ನಮ್ಮದು, ಇರೋ ಜಾಗದಲ್ಲಿ ಮಾಡ್ತಾಯಿದ್ದೀವಿ. ಎಣ್ಣೆ ಬಿಸಿ ಆಗಿದ ತಕ್ಷಣ ಈರುಳ್ಳಿ, ಈರುಳ್ಳಿ ಫ್ರೈ ಆಗಿದ ತಕ್ಷಣ ಹುರ್ಕೊಂಡಿರೋ ಮಸಾಲೆ, ಸ್ವಲ್ಪ ಚೆನ್ನಾಗಿ ಮಸಾಲೆ ಫ್ರೈ ಆದಮೇಲೆ ಎಷ್ಟು ಬೇಕಷ್ಟು ನೀರು ಉಪ್ಪು ರುಚಿಗೆ ಹಾಕ್ಬಿಟ್ಟು ಕೈ ಮಾಡಿಬಿಡೋದು. ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕ್ಬಿಟ್ಟು, ನೀರು ಹಾಕಿದ್ಮೇಲೆ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪು ನೋಡಿಬಿಟ್ಟು ಉಪ್ಪು ಹಾಕೋದು. ಸ್ವಲ್ಪ ಟೇಸ್ಟ್ಗೆ ಕಸ್ತೂರಿ ಮೇಥಿ ಚೆನ್ನಾಗಿ ರುಚಿ ಬರುತ್ತೆ, ಟೇಸ್ಟ್ ಬರುತ್ತೆ. ಸ್ವಲ್ಪ ಉಪ್ಪು, ಮೇಥಿ ಉಪ್ಪು. ಸೈಡಲ್ಲಿ ನನ್ನ ಮಗಳು ಆಳೋ ಸೌಂಡ್ ಬರ್ತೈತೆ. ನಾನು ಮಾತಾಡ್ತಿರೋ ಸೌಂಡ್ ಕೇಳಿಸುತ್ತೆ ಎಲ್ಲೋ ಗೊತ್ತಿಲ್ಲ. ಯಾವ ಮೈಕು ಗೀಕು ಏನೂ ಯೂಸ್ ಮಾಡಿಲ್ಲ, ನಾವು ಮೊಬೈಲಲ್ಲೇ ಶೂಟ್ ಮಾಡ್ತಾ ಇರೋದು. ನನ್ನ ಮಗಳು ಮಲಗಿದ್ದು ಎದ್ಬಿಟ್ಲು, ಸ್ವಲ್ಪ ಆಳೋ ಸೌಂಡ್ ಬೇರೆ ಬಂದೈತೆ, ಡಿಸ್ಟರ್ಬ್ ಆಗಿದೆ ಅನ್ಕೋತೀನಿ. ಯಾರೇನು ಅನ್ಕೋಬೇಡಿ. ಕುದಿ ಬಂದಿದ ತಕ್ಷಣ ಇವಾಗ ಕೈ ಮಾಡಿಬಿಡೋದೆ. दूसरा वीडियो कराते ಆ ವಿಡಿಯೋ ಕಂಟಿನ್ಯೂ ಆಗಿಲ್ಲ, ಕಟ್ಟಾಗಾಯಿತು. ನೋಡ್ತೀನಿ ಇದರಲ್ಲಿ ಆದರೆ ಇದನ್ನು ಸೇರಿಸಿ ಹಾಕಿರ್ತೀನಿ. ಅಷ್ಟೇ, ಚೆನ್ನಾಗಿ ಕುದಿ ಬಂದು ಕೈ ಮಾಲ ಚೆನ್ನಾಗಿ ಬಂದಿದೆ. ಹಾಕೊಂಡು ಇವಾಗ ಬ್ಯಾಟಿಂಗ್ ಮಾಡೋದೆ ಫುಲ್ ಊಟ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ. ಲಾಸ್ಟಿಗೆ ಸಾಂಬಾರಾಗಿದೆ, ಟೇಸ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಇರಿ. ಚೆನ್ನಾಗಿದೆ.